ಎಲೆಕ್ಷನ್ಸ್ ಈ ತಿಂಗಳು 25ನೇ ತಾರೀಕಿದೆ. ಡೈರೆಕ್ಟ್ರಾಗಿ ಎಲೆಕ್ಷನ್ ಏನು ಮುಕ್ತ ಆಗಿದೆ, ಅದಕ್ಕೆ ನಮ್ಮ NDA ಅಭ್ಯರ್ಥಿಯಾಗಿ ಮುನ್ಕುಂದ ವೆಂಕಟೇಶಣ್ಣ ಅವ್ರನ್ನ ನೇಮಕ ಮಾಡಿದ್ದೀವಿ. ನಟರಾಜಣ್ಣ ಹೇಳ್ದಂಗೆ ತಮ್ಮನೇಲಿ ಚಂದ್ರಪ್ಪ ಮತ್ತು ಹನುಮಂತು ಇಬ್ಬರು ನಮ್ಮ ಪಕ್ಷದಿಂದ ಕೇಳಿದ್ರು. ಆದರೆ ಒಂದು ಸೂಕ್ತ ಅಭ್ಯರ್ಥಿ ಮತ್ತು ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಬಂಗಾರಪೇಟೆ ಕ್ಷೇತ್ರದ್ದೆಲ್ಲ ಗೊತ್ತು ನಿಮಗೆ. ಅಂಥ ಒಂದು ಅಭ್ಯರ್ಥಿನ ಫೈಟ್ ಮಾಡಬೇಕಂದ್ರೆ ಚಾಣಕ್ಯತನ ಮತ್ತು ಏನು ಎಲೆಕ್ಷನ್ಸ್ ಫೇಸ್ ಮಾಡಿದಾರೋ ಅಂಥವ್ರು ಒಬ್ಬರು ಬೇಕು ಅಂತ ನಾವು ವೆಂಕಟೇಶಣ್ಣನ ನೇಮಕ ಮಾಡಿದ್ದೀವಿ. JDS ಮತ್ತು BJP ಎರಡೂ ಪಕ್ಷ ಸೇರಿ ಈ ಎಲೆಕ್ಷನ್ ಒಗ್ಗಟ್ಟಾಗಿ ಮಾಡಿ ವೆಂಕಟೇಶಣ್ಣ ಗೆಲ್ಲಿಸ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಜೊತೆ ಏನು ನಮ್ಮ ಮತದಾರರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸೂಕ್ತ ಅಭ್ಯರ್ಥಿ ಏನು ಅಂತ ನೀವು ಯೋಚನೆ ಮಾಡಿ ಓಟ್ ಹಾಕಿ, ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಟ್ ಈ ಎಲೆಕ್ಷನ್ನು ಏನು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಇವಾಗ ನೋಡ್ತೀವೋ ಅದು ಮುಂದೆ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕು ಪಂಚಾಯತಿ ಎಲ್ಲ ಒಂದಾಗಿ ಫೇಸ್ ಮಾಡೋಕ್ಕೆ ಇದೊಂದು ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಂಘದ ಚುನಾವಣೆ ಪ್ರಯುಕ್ತ ಇವತ್ತು ಬಂಗಾರಪೇಟೆ ಕ್ಷೇತ್ರದ ಚುನಾವಣೆಗಾಗಿ ಬಂದಿದೆ. ಈ ಚುನಾವಣೆ ರೈತರಿಗೆ ಸಂಬಂಧಪಟ್ಟತಕ್ಕಂಥ ಚುನಾವಣೆ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮುಖಂಡರು ಮತ್ತು JDS ಮುಖಂಡರು ಒಗ್ಗಟ್ಟಾಗಿ ನಮ್ಮ ಸನ್ಮಾನ್ಯ ಸಂಸದರು ಮನೆಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಎರಡೂ ಪಕ್ಷದವ್ರು ಕೂತ್ಕೊಂಡು ಏನು ನಾವು MP ಚುನಾವಣೆ ಮಾಡಿದ್ವೋ ಆ ರೀತಿ ಮಾಡೋಣ ಅಂತಕ್ಕಂಥ ಮಾತು ಹೇಳುವಾಗ ಎರಡೂ ಪಕ್ಷದ ಮುಖಂಡರು ಮತ್ತು ಒಟ್ಟಿಗೆ ಕೂತ್ಕೊಂಡು 3 ಜನ ಆಕಾಂಕ್ಷಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ವಿ. ಅನೇಕ ಮುಖಂಡರು ಅಂತಕ್ಕಂಥ ನಟರಾಜ್ ಅವರು ಕೂಡ ಅಲ್ಲಿ ಬಂದಿದ್ದರು. ನಮ್ಮ ಕಡೆ ಅನೇಕ ಮುಖಂಡರು ಸೀತಾರಾಮಪ್ಪ, ಮಾರ್ಕೊಂಡಪ್ಪ, ನಮ್ಮ ಅಭ್ಯರ್ಥಿ ವೆಂಕಟೇಶ್ ಅವರು, ಆಮೇಲೆ ಆವಾಗ ನಾವೊಂದು 5-6 ಜನ ಕೂತ್ಕೊಂಡು ತೀರ್ಮಾನ ಮಾಡಿಕೊಂಡ್ವಿ. ವೆಂಕಟೇಶ್ ಅವರು ಸುಮಾರು ಸಲ ಎಲೆಕ್ಷನ್ ನಿಂತು ಈ ಕೋಮಲ್ ಎಲೆಕ್ಷನಲ್ಲಿ ನಿಂತು ಅವರು ಫೈಟ್ ಮಾಡಿ ಒಂದು ಸಲ ಫೈಟ್ ಮಾಡಿ ಇನ್ನೊಂದು ಸಲ ಅವರು ವಾಪಸ್ ತಗೊಂಡಿರ್ತಕ್ಕಂಥದ್ದನ್ನು ಅನುಭವ ಇದೆ ಅಂತಕ್ಕಂಥದ್ದನ್ನು ನಮ್ಮ ಮಲೇಶ್ ಬಾಬು ಅವರು ಸಂಸದರು ಯೋಚನೆ ಮಾಡಿ ಆಯಿತು ಹಿರಿಯರಿದ್ದಾರೆ, ನಮ್ಮವ್ರಿಗೆ ಮುಂದಿನ ದಿನ ಬಂದಕ್ಕಂಥ ಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತು ಹೇಳುವಾಗ ಖಂಡಿತ ಮಾಡೋಣ ಬಾಬು ಅವರೇ. ಯಾಕಂದರೆ ನಾವಿಬ್ಬರು ಒಂದಾಗಿರೋದ್ರಿಂದ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವಿಬ್ಬರು ಒಂದಾಗೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಅವರಿಬ್ಬರು ಕೂಡ ಅವ್ರು ಸಮಜಾಯಿಷಿ ಮಾಡಿ ಆಯ್ತಪ್ಪ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಳ್ಳೋಣ, ಈ ಚುನಾವಣೆಗೆ ಮುನ್ಕುಂದ ವೆಂಕಟೇಶ್ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅನ್ನತಕ್ಕಂಥ ತೀರ್ಮಾನ ಆಗಿದೆ. ಯಾವ ಚುನಾವಣೆಗೆ ನಿಂತ್ಕೋಬೇಕು, ಯಾವ ಚುನಾವಣೆಗೆ ಹೋಗ್ಬೇಕು ಅಂತಕ್ಕಂಥದ್ದು ನಾನು ಕೂಡ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಅವಧಿಯಲ್ಲಿ ಕೂಡ ಅನೇಕ ಚುನಾವಣೆಗಳಲ್ಲಿ ಬಂದಿದೆ. ಎಲ್ಲದಕ್ಕೂ ಒಬ್ಬ ಸಾಧಾರಣ ಮನುಷ್ಯ, ಒಬ್ಬ ರೈತರು ಹೋಗ್ತಕ್ಕಂಥದ್ದಕ್ಕೆ ಅದು ನನಗೆ ಬೇಕಂತಕ್ಕಂಥ ಎಷ್ಟು ಧರ್ಮ ಅಂತಕ್ಕಂಥದ್ದನ್ನು ಇವತ್ತೆಲ್ಲ ಮತದಾರರು ಯೋಚನೆ ಮಾಡಬೇಕು. ಇರಲಿ, ಒಬ್ಬ ಶಾಸಕರಾಗಿರೋ ಶಾಸಕ ಕೆಲಸ ಮಾಡಲಿ, ಅವ್ರು ಇನ್ನೂ ಬೇರೆ ಉದ್ಯೋಗಕ್ಕೆ ಹೋಗಲಿ, ಬೇರೆ ಬೇರೆ ವಿಚಾರಕ್ಕೆ ಹೋಗಲಿ, ತಾಲೂಕು ಪಂಚಾಯತಿಗೆ ನಾನೇ ಆಗಬೇಕು, ಜಿಲ್ಲಾ ಪಂಚಾಯತಿಗೆ ನಾನೇ ಆಗಬೇಕು, ಕೋಮಲಿಗೂ ನಾನೇ ಆಗಬೇಕು, ಇನ್ಯಾವುದೋ ಬಂದ ಎಲೆಕ್ಷನ್ ಅದು ನಾನೇ ಆಗ್ಬೇಕಂಥದ್ದನ್ನು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ಜನ ಯೋಚನೆ ಮಾಡ್ತಿದ್ದಾರೆ. ಮತದಾರರು ಸರಿ ಸಲ್ಲ. ಬಂಗಾರಪೇಟೆ ಕ್ಷೇತ್ರ ಮತದಾರರು ಟೋಟಲಾಗಿ ಲೆಕ್ಕ ಹಾಕ್ಕೊಂಡ್ರೆ ಭಾಳಷ್ಟು ಬುದ್ಧಿವಂತರಿದ್ದಾರೆ. ಒಂದು ಕೋಮಲ್ ಚುನಾವಣೆಯ ಪ್ರಯುಕ್ತ ಮಾತಾಡಬಾರಪ್ಪ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಈ ಬಂಗಾರಪೇಟೆ ತಾಲೂಕಿನಿಂದ NDA ಅಭ್ಯರ್ಥಿಯಾಗಿ ವೆಂಕಟೇಶ್ವರನ, ಯಾಕಂದರೆ ನಮ್ಮಲ್ಲಿ ಪ್ರಬಲ ಆಕಾಂಕ್ಷಿಗಳಿದ್ರು. ನಮ್ಮ ಪಾರ್ಟಿ ಒಳಗೆ ಚಂದ್ರಪ್ಪ ಮತ್ತು ಇವರು ಹನುಮಂತು ಇದ್ದರು. ಆದರೂ ವೆಂಕಟಮರಣ್ಣ ಮತ್ತು BJP ಅನೇಕ ಮುಖಂಡರು ಮತ್ತು ಸಂಸದರು ಕೂತ್ಕೊಂಡು ಚರ್ಚೆ ಮಾಡಿ ಸುಮಾರು 4 ತಾಸು ಚರ್ಚೆ ಮಾಡಿ ಸೂಕ್ತ ಅಭ್ಯರ್ಥಿ ನಾವು ಹಾಕಲೇಬೇಕು, ಇಲ್ಲಿ ಪ್ರಬಲ ಶಕ್ತಿಯಾಗಿ. ಯಾಕಂದರೆ ಇವತ್ತು ಎಲ್ಲ ಅವರೇ ತಗೊಳ್ತಾವ್ರೆ. MLAಗಳು ಅದೇ ಆಗಬೇಕು, ಇನ್ನು ಜಿಲ್ಲಾ ಪಂಚಾಯತ್ ಅವ್ರ ಮಕ್ಕಳನ್ನ ಅವ್ರ ಸೊಸೆಗಳೇ ಆಗಿಬಿಡಲಿ. ಇಡೀ ಇದರಲ್ಲಿ ಕೋಲಾರ ಜಿಲ್ಲೆಗೆ ಯಾರೂ ಬೇಕಾಗಿಲ್ಲ, ಜನಪ್ರತಿನಿಧಿ ಯಾರು ಬರೋದು ಬೇಕಾಗಿಲ್ಲ. ತಾಲೂಕ್ ಪಂಚಾಯತಿ ಆಗ್ಬೋದು, APMC ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಕೋಮಲ್ ಆಗ್ಬೋದು, ಎಲ್ಲ ಅವರೇ ಆಗಿಬಿಡಲಿ. ಯಾಕಂದ್ರೆ ಅವ್ರು DC ಬ್ಯಾಂಕು ಅವ್ರ ಮಕ್ಕಳು ಅವರಾಗಿಬಿಟ್ರೆ ಬೇರೆ ಅವ್ರಿಗೆ ಬೇಕಾಗಿಲ್ಲ. ಬೇರೆ ಅವ್ರೇನು ದುಡ್ದೇನು ಮಾಡಬೇಕಾಗಿದ್ದಿಲ್ಲ. ಪ್ರತಿಯೊಂದರಷ್ಟು ಅವ್ರವ್ರ ನೈತಿಕತೆ ಇದಿರ್ತದ, ಬಿಟ್ಕೊಳ್ಬೇಕು. ಪ್ರಜಾಪ್ರಭುತ್ವ ಇದು, ಯಾರಪ್ಪರ ಮೇಲೆ ಸತ್ತಲ್ಲ. ಅವರು MLA ಆಗಿರೋರು MLA ಆಗಿರಬೇಕು, ಬೇರೆ ಕಲೆ ಯಾಕೆ ಬರಬೇಕಾಗಿದೆ? ಬರಬಾರ್ದು. ದಯವಿಟ್ಟು ನಾವು ಜನ ಎಚ್ಚೆತ್ಕೊಳ್ಬೇಕು, ಅಂಥವ್ರನ್ನ ದೂರ ಮಾಡಬೇಕು. ಯಾಕಂದ್ರೆ ಎಲ್ಲ ಆಸೆ ಅವ್ರಿಗೆ ಇರ್ತದ. ಯಾಕೆ ಜಿಲ್ಲಾ ಪಂಚಾಯತಿ ಅವ್ರ ಸೊಸೆಗೆ ಕೊಡಲಿ, ಅವ್ರ ಮಕ್ಳಿಗೆ ಕೊಡಲಿ, ಇಲ್ಲಿ ಯಾರು ಬದುಕೋದು ಮಾಡೋದು ಬೇಕಾಗಿಲ್ಲ.
ನಾವೇನು ಸತ್ತೋಗಿದ್ರೆ ಬೇರೆಯವರು ಆ ರೀತಿ ದಯವಿಟ್ಟು ಆಗಬಾರ್ದು. ಇನ್ನು ಮುಂದಿನ ಎಚ್ಚರಿಕೆ ಕೊಡಬೇಕು. ಆದ್ದರಿಂದ ನಮ್ಮ NDA ಅಭ್ಯರ್ಥಿ ವೆಂಕಟೇಶಣ್ಣವ್ರನ್ನ ದಯವಿಟ್ಟು ಈ ಒಂದು ಬಂಗಾರಪೇಟೆ ಕ್ಷೇತ್ರದ ನಾನು ಮತದಾರರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಷರತ್ತಿದ್ದು ನೀವು ಗೆಲ್ಲಿಸಿ ಅವ್ರಿಗೆ ಪಾಠ ಕಲಿಸ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಸಹ ಒಂದು 30-35 ವರ್ಷದಿಂದ ಜಯಸಿಂಹ ಕೃಷ್ಣಪ್ಪನವರು ಸತತವಾಗಿ ಇಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಹುನಗುಂದ ವೆಂಕಟೇಶ್ ಅವರು ಕೂಡ ಅವ್ರ ಮೇಲೆ ಒಂದ್ಸರಿ ಸ್ಪರ್ಧೆ ಮಾಡಿದ್ರು. 30 ಓಟಲ್ಲಿ ಅವತ್ತು ಸೋತಿದ್ದಾರೆ ಅವರು. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಮ್ಮತವಾಗಿ ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸಬೇಕು ಅಂತ ನಿರ್ಧಾರ ಮಾಡಿ ವೆಂಕಟೇಶ್ ಅವ್ರನ್ನ ನಾವು ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ರೈತರು ಅಂತ ಯಾರು ಹೋಗಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಅವಕಾಶ ಇವತ್ತು ಕುಂಠಿತವಾಗಿದೆ. ಇಲ್ಲಿ ನಮಗೆ ಗೊತ್ತಿರೋ ಥರ ಇಲ್ಲಿನ ಶಾಸಕರೇ ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಮಾತಿದೆ. ಅವರ ಒಂದು ಡೆಲಿಗೇಟ್ ಈಗಾಗಲೇ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೋ ನಾವು ಅದಕ್ಕೆ ನಾವು ತಲೆ ಬಾಗ್ತೀವಿ. ಶಾಸಕರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ನಮ್ಮ ಅಭ್ಯರ್ಥಿ ಪ್ರಬಲವಾಗಿ ಪೋಟಿ ಕೊಡ್ತಾರೆ. ಮತದಾರರು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ವೆಂಕಟೇಶ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡ್ತಾರೆ. ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಯಾರಿಗೂ ಎದುರೋ ನೆಸಿಟಿ ಇಲ್ಲ, ಯಾವುದಕ್ಕೂ ಭಯ ಪಡೋ ನೆಸಿಟಿ ಇಲ್ಲ. ನಾವು ಕೂಡ ಹಿಂದೆ ಕೂಡ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗೆ ಬಂದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಕಾಂಗ್ರೆಸ್ ಶಾಸಕರು ಇದ್ರೂ ಸಹ ನಾವು 17 ಸೀಟ್ ಅವತ್ತು ಗೆದ್ದಿದ್ದೀವಿ. ನಾವು APMC ಚುನಾವಣೆ ಬಂದಾಗಲೂ ಕೂಡ ನಾವು ಗೆದ್ದಿದ್ದೀವಿ. ಇವತ್ತು ಕೂಡ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ನಮ್ಮ ಮತದಾರರು ಧೈರ್ಯವಾಗಿ ಹುನಗುಂದ ವೆಂಕಟೇಶ್ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರೋದ್ರಿಂದ ಅವರು ಕೂಡ PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಈಗ ನಿಮ್ಮ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶಾಸಕರ ಮೇಲೆ ನಾವು ಹೆಂಗಪ್ಪ ಫೈಟ್ ಮಾಡೋದಂತ ಯಾರಿಗೂ ಭಯ ಪಡೋ ನೆಸಿಟಿ ಇಲ್ಲ. ಇದು ಧರ್ಮ ಮತ್ತು ಅಧರ್ಮದ ನಡೆಯುವಂಥ ಚುನಾವಣೆ. ಈ ಚುನಾವಣೆಯಲ್ಲಿ ವೆಂಕಟೇಶ್ ಅವರಿಗೆ ನಾನು ಪಕ್ಷದ ವತಿಯಿಂದ ನಮ್ಮ NDA ಮುಖಂಡರ ವತಿಯಿಂದ ಅವರಿಗೆ ಎಲ್ಲ ಥರ ಬೆಂಬಲವನ್ನು ಸೂಚಿಸಿದ್ದ ಅವರು ಜಯಶೀಲರಾಗಿ ಅಂತ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರ ಅತ್ಯಧಿಕ ಮತಗಳಿಂದ ಗೆಲ್ಲಿ ಅಂತ ಆಶಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. How to be disciplined and self-confident. We learn simplicity and humanity. We are all-rounder in co-curricular activities like sports, dance and singing. We are enriched in yoga and karate. We all are born with braveness and courage to face all the challenges. We have well-equipped lab and music classes with smart tools. We have well-organized library with all facilities. Our school has equipment facilities to ensure your child safety. Finally, we are blessed